ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬೆಂಗಳೂರು ಕೆಪಿಎಸ್ನಲ್ಲಿ ಎಲ್ಕೆಜಿಗೆ ಭಾರಿ ಪೈಪೋಟಿ. 40 ಸೀಟಿಗೆ 67 ಅರ್ಜಿ ಲಾಟರಿ ಮೂಲಕ ಆಯ್ಕೆ. ಯಳಂದೂರು ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಘೋಷವಾಕ್ಯದೊಂದಿಗೆ ಯಳಂದೂರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ಎಲ್ಕೆಜಿ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ಶುಕ್ರವಾರ ನಡೆಯಿತು. ಕಾರ್ಯಕ್ರಮಕ್ಕೆ ಚಾಲನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಗಳತ್ತ ಪೋಷಕರ ಒಲವು ಹೆಚ್ಚಾಗಿದೆ. ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ಕೆಪಿಎಸ್ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು. ಮೂಗು ಮುರಿಯುವ ಕಾಲ ಮುಗಿಯಿತು. ನಂತರ ಮಾತನಾಡಿದ ಉಪ ಪ್ರಾಂಶುಪಾಲ್ ಆರ್ ನಂಜುಂಡಯ್ಯ ಅವರು, ಸರ್ಕಾರಿ ಶಾಲೆಯೆಂದರೆ ಮೂಗು ಮುರಿಯುವ ಕಾಲ ಹೋಯಿತು. ಕೆಪಿಎಸ್ಗೆ ಈಗ ಡಿಮ್ಯಾಂಡ್ ಜಾಸ್ತಿ. ಇಂಗ್ಲಿಷ್ ಮಾಧ್ಯಮ, ಉತ್ತಮ ಶಿಕ್ಷಕರು, ಸರ್ಕಾರಿ ಸೌಲಭ್ಯ ಎಲ್ಲವೂ ಇದೆ. ಅದಕ್ಕೆ 40 ಸೀಟಿಗೆ 67 ಅರ್ಜಿ ಬಂದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ಎಲ್ಲರೂ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಿಕ್ಷಕರ ವೃಂದ ಹಾಗೂ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ಎಲ್ಕೆಜಿಗೆ ಸೇರುವ ಪುಟಾಣಿಗಳ ಕಲರವ, ಪೋಷಕರ ಮುಖದಲ್ಲಿ ಮಕ್ಕಳ ಭವಿಷ್ಯದ ಕನಸು ಎದ್ದು ಕಾಣುತ್ತಿತ್ತು. ವರದಿ ಗೂಳಿಪುರ, ಮಣಿಕಂಠ ನಾಯಕ್. ದಯಮಾಡಿ ನೋಡಿ, ಇಲ್ಲಿ ಹರ್ಷ ಎಂ ಮಹೇಶ್ ಕಂದಹಳ್ಳಿ 59. ದಯಮಾಡಿ ದಯಮಾಡಿ 2ನೇ ಚೀಟಿಗೆ ನಮ್ಮ ಸಂಖ್ಯೆ 7 ಉಷಾ ಗೌಡ ಎಸ್, ಶಿವರಾಜು ಎಸ್, ಕುಮಾರಪುರ ಇವರು 2ನೇ ಸೀರಿಯಲ್ ನಂಬರ್ 49 ತನ್ವಿ ಅವ್ರ ಪೋಷಕರಿದ್ದಾರೆ ಇಲ್ಲಿ. ಮಲ್ಲನಾಯಕ ಬಿ, ಯಳಂದೂರು. ಮೂರನೇದು ಪುಟ್ಟಿ ಮೇಡಮ್. ನಾವು ಇಲ್ಲಿ 30 ಸೀಟ್ ಮಾತ್ರ ತಗೊಂಡಿದ್ದು. ನಮ್ಮ ಪ್ರಿನ್ಸಿಪಾಲ್ ಅವರು ಬಿರೋರು ಎಲ್ಲ ಸೇರಿ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡಿ ಇನ್ನೊಂದು ಸೆಕ್ಷನ್ ಕೊಡಿ, ಇನ್ನೊಂದು 30 ಸೀಟ್ 60 ಸೀಟ್ ತಗೋಬೇಕು ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ದು. ನಿಂತ ನೀರಲ್ಲ, ಅದು ಹರಿಯುವ ನೀರು. ಹಾಗಾಗಿ ಪ್ರತಿ ವರ್ಷ ಒಂದು ಹೊಸ ಬದಲಾವಣೆಯನ್ನು ಸರ್ಕಾರ ಬರಲಿದ್ದರೆ ಹಲವಾರು ಹೊಸ ಕಾರ್ಯಕ್ರಮಗಳನ್ನ ಜಾರಿ ತರ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಪಿಎಸ್ ಮಾದರಿ ಶಾಲೆಗಳು ಕೂಡ ಉಂಟು. ಈ ಶಾಲೆಗೆ 40 ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಆಗ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳು ಆಯ್ಕೆ ಆಗಲಿ ಅಂತ ನನ್ನ ಆಸೆ. ಆದ್ರೆ ಆಯ್ಕೆಗೆ 40 ಮಕ್ಕಳು ಎಲ್ಲರಿಗೂ ಶುಭವಾಗಲಿ. ಹಾಗೆ ನನ್ನ ಎಲ್ಲ ಗೌರವಾನ್ವಿತರೆ, ಈ ದಿನ ವಿಶೇಷವಾಗಿ ನಮ್ಮ ಕರ್ನಾಟಕ ಪಬ್ಲಿಕ್ ಮುಖಾಂತರ ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಲ್ಕೆಜಿ ತರಗತಿಗಳನ್ನು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದು ಲಾಟರಿ ಕಾರ್ಯಕ್ರಮ ಇದೆ. ಅದರ ಜೊತೆಯಲ್ಲಿ ನಮ್ಮ ಹಳ್ಳಿಗಳಲ್ಲೂ ಸಹ ಸುಮಾರು 12 ಶಾಲೆ ಎಲ್ಲ ಹಿರಿಯರೆ ಈಗ ಎಲ್ಲ ಹೇಳಿದ್ದಾರೆ. 7 ಸದಾಸನ ಆಗೋದನ್ನ ಕಾಯ್ದು 40 ಮಕ್ಕಳಿಗೆ 70 ಐಡಿಯಾ ಬಂದಿದೆ. ಯಾರು ಪಾಪಡಿ, ಯಾರು ಶಿಕ್ಷಕರು ಸಣ್ಣ ಅಂತ ಹೇಳ್ತಾ ಯಾಕೆ 70 ಅರ್ಜಿ ಬರ್ತಾ ಅಂತಂದ್ರೆ ನಮ್ಮಲ್ಲಿರೋ ಒಳ್ಳೆಯ ವಿದ್ಯಾರ್ಥಿ ಗುರುಗಳು ಅಂದ್ರೆ ಅವಾಗ ನಮ್ಮ ಎಲ್ಲಕ್ಕಿಂತ ತಂದೆಗಿಂತೂ ಹೆಚ್ಚು ಗೌರವ. ಎಲ್ಲ ಟೀಚರ್ಗಳು ಒಳ್ಳೆಯ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಅವರು ಬೋಧನೆ ಮಾಡ್ತಾರೆ. ಇದೆಲ್ಲರೂ ಅವ್ರಿಗೆ ಸಾಕಾಗ್ತದೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ 40 100 ಆಗಲಿ ಅಂತ ಹೇಳ್ತಾ ನಂದಿ ಮಾತಾಡೋ ಹಂಗೆಲ್ಲ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾಕೆ ಸಮಯ ಆಗಿದೆ ಅಂತ ಯಾರೂ ಕೂಡ ಭಾವಿಸಬಾರದು. ಯಾಕೆ ಅಂತ ಹೇಳಿದ್ರೆ ಮೊದಲ ದಿನ
ನನ್ನ ಕರ್ನಾಟಕ ಪಬ್ಲಿಕ್ ಶಾಲೆಗೆ ನೀವು ಹೊಸದಾಗಿ 40 ಪೋಷಕರು ಸೇರ್ಪಡೆ ಆಗ್ತಾ ಇದ್ದೀರಿ. ಆ ಸೇರ್ಪಡೆ ಆಗಿ ನಮಗೆ ಉತ್ತಮ ಸಹಕಾರವನ್ನು ಕೊಡಿ. ಏನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಹೇಳಿ. ಕಲಿಕೆಯಲ್ಲಾಗಿರ್ಬೋದು, ಮೂಲಭೂತ ಸೌಲಭ್ಯಗಳಾಗಿರ್ಬೋದು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥ ಗೌರವಾನ್ವಿತರಾದಂತಹ ನಮ್ಮ ಶಿಕ್ಷಣ ಇಲಾಖೆ ಅಧಿಪತಿಗಳಾದಂತಹ ಶ್ರೀಯುತ ಮಾರೇಶ್ವರ ಅವರ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನೆಲ್ಲ ಗೌರವಾನ್ವಿತರೆ, ಪೋಷಕ ಬಂಧುಗಳು, ಬಹಳ ಸಂತೋಷ ಅಂತ ಅನಿಸುತ್ತೆ, ಖುಷಿ ಅಂತ ಹೇಳಿ. ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಡ್ತಾ ಇರೋದಕ್ಕೆ ಇದು ಸಾಕ್ಷಿಯಾಗಿದೆ. ನಮ್ಮಲ್ಲಿ ಖಾಸಗಿ ಶಾಲೆಗಳ ಪ್ರಭಾವ ತುಂಬಾನೇ ಇತ್ತು. ಬಹುಶಃ ಸರ್ಕಾರಿ ಶಾಲೆಗಳು ಆ ಶಾಲಾ ಮಕ್ಕಳು ಅವರೊಟ್ಟಿಗೆ ಫೈಟ್ ಮಾಡೋದೇ ಬಹಳ ಕಷ್ಟ ಆಗುತ್ತೆ. ಸೊ ಇದನ್ನ ಸರ್ಕಾರದಲ್ಲಿ ಬಹಳ ಚಿಂತನೆಯನ್ನು ಮಾಡಿ ಖಾಸಗಿ ಶಾಲೆಗಳಿಗೆ ಸೇರಿಸಲಿಕ್ಕೆ ತುಂಬಾ ಪೋಷಕರಿಗೆ ಆಸೆ ಇದೆ, ಬಯಕೆ ಇದೆ, ಬಟ್ ಸಾಮರ್ಥ್ಯ ಇದೆ. ಸೊ ಆ ಮಕ್ಕಳಿಗೂ ಸಹಿತ ವಂಚಿತರಾಗಬಾರ್ದು. ಅವರು ಅತ್ಯುನ್ನತ ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣವನ್ನ ಪಡಿಬೇಕು ಅಂತೇಳಿ ಯೋಜನೆಯನ್ನು ಮಾಡಿ ಇಡೀ ರಾಜ್ಯದಲ್ಲಿ KPI ಶಾಲೆಗಳನ್ನು ಪ್ರಾರಂಭ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ LKG ವಿದ್ಯಾರ್ಥಿಗಳಿಗೆ ದಾಖಲಾತಿ ಪ್ರಕ್ರಿಯೆಯನ್ನ ನಮ್ಮ ಈ ಒಂದು ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿದೆ. ಸರ್ಕಾರದ ನಿಯಮಾನುಸಾರ ಹೇಗೆ ಮಾಡಬೇಕು ಅನ್ನೋದನ್ನ ಆ ರೀತಿಯಲ್ಲಿ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮಗಳನ್ನ ಮಾಡುವಾಗ ಈಗಾಗಲೇ ಕೂಡ ಎಲ್ಲ ಕೂಡ ಮಾತಾಡಿದ್ದಾರೆ. ಯಾಕೆ ನಾನು ಅವ್ರನ್ನೆಲ್ಲರನ್ನೂ ಕೂಡ ಆಹ್ವಾನ ಮಾಡಿ ಎಲ್ಲರಿಂದನೂ ಕೂಡ ಒಂದೊಂದು ಮಾತುಗಳನ್ನು ಆಡಿಸ್ಬೇಕು ಅಂತ ಹೇಳಿದ್ರೆ, ಒಬ್ಬರಿಗಿಂತ ಒಬ್ಬರಲ್ಲಿ ಒಂದೊಂದು ವಿಶೇಷವಾದ ಮಾತುಗಳು ಇರ್ತದೆ. ಕೊಡಬೇಕು, ಉತ್ತಮವಾದ ಮಾರ್ಗದರ್ಶನ ಕೊಡಬೇಕು, ಉತ್ತಮ ಪ್ರಜೆಗಳಾಗಿ ಮಾಡಬೇಕು. ಅವ್ರು ಏನಾದರೂ ಕೂಡ ಈ ಒಂದು ದೇಶದಲ್ಲಿ ಆಗಲಿ, ನಮ್ಮ ರಾಜ್ಯದಲ್ಲಿ ಆಗಲಿ, ನಮ್ಮ ಮನೆಗಳಲ್ಲಾಗಲಿ ಉತ್ತಮ ಪ್ರಜೆಯಾಗಬೇಕು ಅನ್ನೋದೇ ನಿಮ್ಮ ಮೂಲ ಉದ್ದೇಶ ಆಗಿದೆ. ಆ ಉದ್ದೇಶದ ಅನ್ವಯ ನಾವು ಈ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾರಂಭ ಆಗಲಿಕ್ಕೆ ಯಳಂದೂರಿನಲ್ಲಿ ನಾವು ಯಾರನ್ನೇ ಆಗಲಿ ಸಹಾಯ ಮಾಡಿದವ್ರನ್ನ ಅಥವಾ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದವ್ರನ್ನ ನೆನೆಸ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಕರ್ನಾಟಕ ಪಬ್ಲಿಕ್ ಶಾಲೆ ಯಳಂದೂರು ಟೌನಲ್ಲಿ ಸ್ಥಾಪನೆ ಆಗಲಿಕ್ಕೆ ನಮ್ಮ ಮಾಜಿ MLA ಅವರಾದಂತಹ ಮಹೇಶಣ್ಣವರು ಮುಖ್ಯ ಕಾರಣರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆ. ಜೊತೆಗೆ ಇನ್ನು ಮುಂದುವರೆದಂತೆ ನಮ್ಮ ಹಾಲಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ AR ಕೃಷ್ಣಮೂರ್ತಿ ಸರ್ ಅವರು ಈ ಶಾಲೆಗೆ ಏನೆಲ್ಲ ಸೌಲಭ್ಯಗಳು ಬೇಕು, ಏನೆಲ್ಲ ಆಗಬೇಕು, ಮುಂದೆ ಏನು ಮಾಡಬೇಕು, ಕಟ್ಟಡಗಳಾಗಲಿ, ಕುಡಿಯುವ ನೀರಾಗಲಿ, ಮೂಲಭೂತ ಸೌಲಭ್ಯಗಳಾಗಲಿ ಎಲ್ಲವನ್ನೂ ಕೂಡ ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಏನೆಲ್ಲ ಆಗಬೇಕಪ್ಪ, ಏನು ಸಮಸ್ಯೆ ಇದೆ ಅಂತ ಕೇಳಿ ನಮಗೆ ಉತ್ತೇಜನವನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಯ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಇನ್ನು ಜೊತೆಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿ. ಅವರು ನೋಡ್ಲಿಕ್ಕೆ ಬಹಳ ಸರಳತೆಯಿಂದ ಕಂಡರೂ ಕೂಡ ವಿಚಾರವಂತರು. ಅವರು ಈ ಒಂದು ಶಾಲೆಗೆ ಒಂದು ದಿನ ಬಿಟ್ಟರು ಕೂಡ ಇನ್ನೊಂದು ದಿನ ನಿನ್ನೆ ಬರಲಿಲ್ಲ, ನಾನು ಇವತ್ತು ಬಂದಿದ್ದೀನಿ, ಏನೆಲ್ಲ ನಡೀತದೆ ಅನ್ನುವ ನಿಟ್ಟಿನಲ್ಲಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆ ನನ್ನ ಹೆಮ್ಮೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಿಮ್ಮ ಜೋರಾದ ಚಪ್ಪಳೆ ಮೂಲಕ ಅವರ ಗುಂಬಳಿನಲ್ಲೂ ಕೂಡ LKG ಸ್ಟಾರ್ಟ್ ಆಗಿದೆ. ಹಿರಿಯೂರು ಬಸ್ ಅಲ್ಲೂ ಕೂಡ LKG ಸ್ಟಾರ್ಟ್ ಆಗಿದೆ. ದುಗ್ಗಟ್ಟಿನಲ್ಲೂ ಕೂಡ ಸ್ಟಾರ್ಟ್ ಆಗಿದೆ. ದಯಮಾಡಿ ಆ ಭಾಗದ ಆ ಕ್ಷೇತ್ರದಲ್ಲಿ ಇದ್ದಂತ ಯಾರೇ ಪೋಷಕರು ಇದ್ರು ಕೂಡ ದಯಮಾಡಿ ಅಲ್ಲೂ ಕೂಡ ಸೇರಿಸ್ಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.